ಇನ್ನು ಲಂಚ ಪಡೆಯುವಂಥ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಚಂದ್ರು ಲಮಾಣಿ ಟ್ರ್ಯಾಪ್ ಆಗಿದ್ದರು. ಇದರ ಹಿಂದೆ ಸ್ವಾಮೀಜಿ ಷಡ್ಯಂತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ಹೌದು, ಮಾತಾಡಿದ್ದು ನಾನೇನೇ, ಅದು ನನ್ನ ಧ್ವನಿನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಈ ರೀತಿ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ರಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಸೋನು ಲಮಾಣಿ ಅನ್ನುವಂಥವರು ಆರೋಪ ಮಾಡಿದ್ದಾರೆ. ಅವರು ಕೂಡ ಗುತ್ತಿಗೆದಾರರು. ಟಿ ವಿ9 ಜೊತೆ ಮಾತಾಡಿದ್ದಾರೆ. ಕಾಂಗ್ರೆಸ್ ನಾಯಕಿ ಜೊತೆಗೆ ಸ್ವಾಮೀಜಿ ಮಾತಾಡಿದ್ದಾರೆ. ಬೇರೆ ಬೇರೆ ನಾಯಕರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಶಿರಹಟ್ಟಿ ಕೈ ನಾಯಕಿ ಜೊತೆಗೆ ಮಾತಾಡಿರುವಂಥ ಆಡಿಯೋದ ಸ್ಯಾಂಪಲನ್ನು ಮಾತ್ರ ಈಗ ಬಿಡುಗಡೆ ಮಾಡ್ತೀನಿ. ಇನ್ನೂ ಬಹಳಷ್ಟು ಆಡಿಯೋಗಳಿವೆ, ನಂತರ ಆಡಿಯೋನ ಬಿಡುಗಡೆ ಮಾಡ್ತೀವಿ. ಆಕೆಯ ಜೊತೆಗೆ ಸ್ವಾಮೀಜಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆಗೆ, ಬಿ ಜೆ ಪಿ ನಾಯಕರ ಜೊತೆಗೆ, ಎಚ್ ಕೆ ಪಾಟೀಲ್ ಜೊತೆ ಮಾತಾಡಿದ್ದಾರೆ. ಬಿ ಜೆ ಪಿ ಶಾಸಕ ಸಿ ಪಾಟೀಲ್ ಜೊತೆನೂ ಕೂಡ ಮಾತಾಡಿದ್ದಾರೆ. ಅಂದರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತಾರವರು. ಬನ್ನಿ, ಸೋನು ಲಮಾಣಿ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರ ಮೇಲೆ ಲೋಕಾಯುಕ್ತರು ಟ್ರ್ಯಾಪ್ ಮಾಡ್ತಾ ಇದ್ದಂತೆ ಓರ್ವ ಸ್ವಾಮೀಜಿ ಮಾತನಾಡಿದ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದರಲ್ಲಿ ಕೂಡ ಸೋಮು ಲಮಾಣಿ ಅನ್ನೋರ ಏನು ಮಾತುಗಳು ಕೂಡ ಅದ್ರ ಅಲ್ಲಿ ಪ್ರಸ್ತಾಪ ಆಗಿತ್ತು. ಹೀಗಾಗಿ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಸೋನು ಲಮಾಣಿ ಅವರು ನಮ್ಮ ಜೊತೆ ಇದ್ದರೆ ಅವರನ್ನೇ ಕೇಳೋಣ. ಸರ್, ಈಗ ಸ್ವಾಮೀಜಿಯವರು ಕುಮಾರ ಮಹಾರಾಜರು ಮತ್ತು ಓರ್ವ ವ್ಯಕ್ತಿ ಮಾತನಾಡುವಂಥ ಆಡಿಯೋದಲ್ಲಿ ತಮ್ಮದು ಕೂಡ ಹೆಸರು ಪ್ರಸ್ತಾಪ ಆಗಿದೆ. ಆ ಒಂದು ಆಡಿಯೋ ಷಡ್ಯಂತ್ರ ಆಡಿಯೋದಲ್ಲಿ ತಮ್ಮ ಹೆಸರು ಪ್ರಸ್ತಾಪ ಆಗಿದ್ದರಿಂದ ತಮ್ಮದು ಅದರಲ್ಲಿ ಪಾತ್ರ ಇದೆಯಾ ಅಂತ. ಸರ್, ಚಂದ್ರು ಲಂಬಾಣಿಯವರು ಹೆಸರು ಎತ್ತುಕೊಂಡು ಒಂದು ವ್ಯಕ್ತಿ ಬೇರೆಯವ್ರ ಹತ್ರ ಮಾತಾಡ್ತಾರೆ. ಅದರಲ್ಲಿ ನನ್ನ ಹೆಸರು ಹೇಳ್ತಾರೆ ಸೋನು ಲಂಬಾಣಿ ಅಂತ. ಸೋನು ಲಂಬಾಣಿಯ ಯಾವುದೇ ಎಲ್ಲೇ ಒಂದು ರೆಕಾರ್ಡು ನೀವು ತೊಗೊಂಬನ್ನಿ, ನಾನು ಎಲ್ಲಿದ್ದರೂ ಡೆಬಿಟ್ ಮಾಡೋಕ್ಕೆ, ಚರ್ಚೆ ಮಾಡೋಕ್ಕೆ ನಿಮ್ಮಲ್ಲಿ ಬರ್ತೀನಿ. ಇದು ಷಡ್ಯಂತ್ರದಲ್ಲಿ ನನಗೆ ಯಾವುದೇ ಥರ ಇನ್ವಾಲ್ವ್ ಇಲ್ಲ. ಈಗ ನಿಮಗೆ ಸ್ವಾಮೀಜಿಯವ್ರಿಗೆ ಎಷ್ಟು ವರ್ಷಗಳಿಂದ ಪರಿಚಯ ಮತ್ತು ನಿಮ್ಮ ಹೆಸರು ಹೆಂಗೆ ಪ್ರಸ್ತಾಪ ಆಯಿತಾ ಅಂತ? ಸರ್, ಇವಾಗೆ ಅವರು ನಮ್ಮ ಬಂಜಾರ ಸಮಾಜದ ಗುರುಗಳು. ಅವರು ನಮ್ಮ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಒಂದು ಕೋಗಳಿ ಮಠ ಅಂತ ಬರ್ತಾರೆ. ಆವಾಗಿಂದ ನಮ್ಮ ಸಂಬಂಧ ಬೆಳೆಯುತ್ತೆ, ಮಾತಾಡ್ತೀವಿ, ಚರ್ಚೆ ಮಾಡ್ತಿರ್ತೀವಿ. ಅವಾಗೆ ನನಗೆ ಚಂದ್ರು ಲಂಬಾಣಿ ಅವ್ರು ಹಂಗೆ ಹಿಂಗೆ ನನಗೆ ಅವ್ರನ್ನ ಟಿಕೆಟ್ ತಪ್ಪಿಸ್ಬೇಕು ಅಂತ ಹಲವಾರು ಟೈಮ್ ನನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದಾಗ ನಾನು ಹೇಳ್ತೀನಿ ಅವರಿಗೆ, ನೋಡು, ಅವರು ನಮ್ಮ ಸಮಾಜದವರಪ್ಪ, ಈ ಕೆಲಸ ನಾವು ಮಾಡಬಾರ್ದು, ನಾಳೆ ಸಮಾಜ ನಮಗೆ ಖಂಡಿಸುತ್ತೆ, ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀನಿ ಸರ್. ಮತ್ತು ಈಗ ಸ್ವಾಮೀಜಿಯವರು ಈ ಒಂದು ಆಡಿಯೋ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಷಡ್ಯಂತ್ರ ನಡೆದಿದೆಯಾ ಅಂತ? ಸರ್, ಇದ್ರ ಹಿಂದೆ ದೊಡ್ಡ ಕೈ ಇದೆ. ಇವಾಗ ನೀವು ನನಗೆ ಒಂದು ಮಾತು ಹೇಳಿದ್ರಿ, ಒಂದು ಪರ್ಸನು, ಒಂದು ಸ್ವಾಮೀಜಿ ಒಬ್ಬರ ಹತ್ರ ಮಾತಾಡ್ಬೋದು. ಒಂದು ರೆಕಾರ್ಡಲ್ಲಿ ನಾನೇನೋ ಮಿಸ್ ಆಗಿದೆ ಅಂತ ಒಬ್ಬರ ಹತ್ರ ಮಾತಾಡ್ಬೋದು. ಹಲವಾರು ಜನ ಹತ್ರ ಮಾತಾಡಿರೋ ರೆಕಾರ್ಡ್ ನಾನು ಇವತ್ತು ನಿಮಗೆ ಕೊಡ್ತೀನಲ್ವಾ. ಮಾಜಿ MLAಗಳ ಹತ್ರ ಮಾತಾಡ್ತಾರೆ, ಪಕ್ಷದಲ್ಲಿದ್ದು ಕಾಂಗ್ರೆಸ್ ಟಿಕೆಟ್ ತೊಗೊಂಡು ಸೋತಂಥ ಅಭ್ಯರ್ಥಿ ಹತ್ರ ಮಾತಾಡ್ತಾರೆ. ಒಬ್ಬರ ಹತ್ರ ಮಾತಾಡಿದ್ದಾರೆ ಅಂದರೆ ಒಪ್ಪಬೋದು, ಇಬ್ಬರ ಹತ್ರ ಮಾತಾಡಿದ್ದಾರೆ ಅಂದರೆ ಒಪ್ಪಬೋದು. ಹಲವಾರು ಜನ ಹತ್ರ ಇದೇ ಚರ್ಚೆ ಮಾಡಿದರೆ ಇದು ಷಡ್ಯಂತ್ರ ಇಲ್ಲ ಅಂದರೆ ಇನ್ನೇನು ಅಂತ ನಿಮಗೆ ನಾನು ಕೇಳ್ತಿದ್ದೀನಿ. ಇವಾಗ ನಾನು ಅವ್ರಿಗೊಂದು ನೋಟಿಸ್ ಕಳಿಸೀನಿ ಡಿಫರ್ಮೇಷನ್ದು, ನಾನು ಕೋರ್ಟಿಗೆ ಹಾಕ್ತಿದ್ದೀನಿ, ನಾನು ರಿಲೀಸ್ ಮಾಡ್ತೀನಿ. ಇವಾಗ ಒಂದು ವ್ಯಕ್ತಿ ಹತ್ರ ಮಾತಾಡಿದ್ದಾನೆ ಅಂದರೆ ನಾವು ಒಪ್ಪಬೋದು. ನಮಗೂ ಅವ್ರ ಮೇಲೆ ಭಾಳ ಗೌರವ ಇತ್ತು. ಮೊನ್ನೆ ಮಠ ಅವ್ರ ಮೇಲೆ ನನಗೆ ಗೌರವ ಇತ್ತು. ಅವ್ರು ಯಾವಾಗ ನಮ್ಮ ವಿರುದ್ಧವಾಗಿ ಪ್ರೆಸ್ ಮೀಟ್ ಮಾಡಿದಾಗೆ ನಮಗೆ ಅವ್ರ ಮೇಲೆ ಇರೋ ಗೌರವ ಹೋಯಿತು. ನಮ್ಮ ಸಮಾಜದ ಗುರುಗಳು ಅಂತ ನಮಗೂ ಅವ್ರ ಮೇಲೆ ಗೌರವ ಇತ್ತು. ಇವತ್ತು ಒಂದು ಪರ್ಸನ್ ಹತ್ರ ಮಾತಾಡ್ತಾರೆ, 2, 3 ಹಲವಾರು ಜನ ಹತ್ರ ಮಾತಾಡಿರೋ ರೆಕಾರ್ಡ್ ಇದೆ ನನ್ನ ಹತ್ರ. ಇಡೀ ಕ್ಷೇತ್ರ ಎಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿರೋಂಥ ರೆಕಾರ್ಡ್ಸ್ ಇದೆ, ಎಲ್ಲ ಇದೆ ನನ್ನಲ್ಲಿ. ಷಡ್ಯಂತ್ರ ನಡೆದಿದೆ ಇದು ಒಂದು ಟ್ರ್ಯಾಪಿಂದ. ಸರ್, ಇದು ಒಂದು ವಿಡಿಯೋ ಇದ್ದರೆ ಷಡ್ಯಂತ್ರ ಅಲ್ಲ ಅಂತ ನಾವು ನಂಬೋದು. ಹಲವಾರು ರೆಕಾರ್ಡ್ಗಳಲ್ಲಿನೂ ಈ MLAನ ಟಿಕೆಟ್ ತಪ್ಪಿಸ್ಬೇಕು, ಇವನ್ನ ಇದು ಮಾಡಬೇಕು ಅಂತ ಅಂದಾಗೆ ಇದು ಷಡ್ಯಂತ್ರ ಇಲ್ಲ ಅಂದರೆ ಇನ್ನೇನು ಅಂತೀರಾ? ಅಂದರೆ ಈಗ ಷಡ್ಯಂತ್ರ ಸ್ವಾಮೀಜಿ ಒಬ್ಬರೇ ಮಾಡಿದರು ಅಥವಾ ಸ್ವಾಮೀಜಿಗೆ ಏನೋ ಪ್ರಭಾವಿಗಳ ಸಪೋರ್ಟ್ ಇದೆಯಾ ಅಂತ? ಸರ್, ಈ ಸ್ವಾಮೀಜಿನ ಮುಂದೆ ಬಿಟ್ಟು ಅವ್ರ ಹಿಂದೆ ಪ್ರಭಾವಿಗಳು ಯಾರಿದ್ದಾರೆ ತನಿಖೆ ಮಾಡಿದ್ರು ಹೊರಗೆ ಬರುತ್ತಲ್ವಾ, ತನಿಖೆ ಮಾಡಲಿ. ಇದಿಷ್ಟು ಸೋನು ಲಮಾಣಿ ಅವ್ರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.